ಅಧ್ಯಾಯ 4. ಹಿಂದೆಗೆಯುವುದಿಲ್ಲ. 2 ಕೊರಿಂಥ ಅಧ್ಯಾಯ 4 ವಚನ 1. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ನಾವು ಹಿಂದೆಗೆಯುವುದಿಲ್ಲ ಎಂದು ಅಪೊಸ್ತಲನಾದ ಪೌಲನು ದೃಢವಾದ ನಂಬಿಕೆಯಿಂದ ಹೇಳುತ್ತಾನೆ. ಯಾಕೆ ಅಧೈರ್ಯಪಡುವುದಿಲ್ಲ? ದೇವರ ಕರುಣೆಯನ್ನು ಹೊಂದಿದವರಾಗಿರುವುದರಿಂದ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಹೋರಾಟದ ವೇಳೆಗಳಲ್ಲಿ ಪೌಲನು ದೇವರ ಕರುಣೆಯನ್ನೇ ಆತುಕೊಂಡನು. ಅಧೈರ್ಯಪಟ್ಟು ಹಿಂಜಾರಿ ಹೋಗದಂತೆ ತನ್ನನ್ನು ಬಲಪಡಿಸುವ ಉನ್ನತ ಬಲವಾದ ಪವಿತ್ರಾತ್ಮನನ್ನು ಪೌಲನು ಆತುಕೊಂಡಿದ್ದನು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎಂಬುದನ್ನು ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಎಂದು ಹೇಳಿ ವಾಗ್ದಾನ ಮಾಡಿದ್ದನು ಆತನು ಮರೆತು ಹೋಗಿಲ್ಲ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. 2 ಕೊರಿಂಥ ಅಧ್ಯಾಯ 4 ವಚನ 7. ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಸರ್ವವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೈ ಬಿಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. 2 ಕೊರಿಂಥ ಅಧ್ಯಾಯ 4 ವಚನ 8-9 ಎಂದು ಉತ್ಸಾಹಭರಿತನಾಗಿ ಹೇಳುತ್ತಾನೆ. ಹಿಂದೆಗೆಯುವಿಕೆಯನ್ನು ಅಗಲಿಸಿ ನಮ್ಮನ್ನು ಉತ್ಸಾಹಗೊಳಿಸುವಂಥ 2 ಕೊರಿಂಥದ 4ನೇ ಅಧ್ಯಾಯವನ್ನು ಆತನು ಬರೆದು ಬಿಟ್ಟು ಅಂತ್ಯದಲ್ಲಿ, ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಎಂದು ಬರೆಯುತ್ತಾನೆ. ಪ್ರಿಯರಾದ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಅಧೈರ್ಯ ಪಡದೆ ಹಿಂದೆಗೆಯದೆ ನಿಂತ ಅನೇಕ ಭಕ್ತರ ಜೀವನ ಚರಿತ್ರೆಗಳು ಬರೆಯಲ್ಪಟ್ಟಿವೆ. ವಿಶೇಷವಾಗಿ ಅಬ್ರಹಾಮನನ್ನು ಗಮನಿಸಿ ನೋಡಿರಿ. 75 ವರ್ಷ ವಯಸ್ಸಾದಾಗ ಕರ್ತನು ಒಂದು ಮಗುವನ್ನು ವಾಗ್ದಾನ ಮಾಡಿದನು. ವಾಗ್ದಾನ ಮಾಡಲ್ಪಟ್ಟ ಆ ಮಗುವನ್ನು ಪಡೆಯಲು 25 ವರ್ಷಗಳಾದವು. ಅಬ್ರಹಾಮನು ಮುಪ್ಪಿನವನಾದಾಗೂ ಶರೀರ ಮೃತಪ್ರಾಯವಾದಾಗೂ ಆತನು ನಂಬಿಕೆಯಲ್ಲಿ ಹಿಂದೆಗೆಯಲಿಲ್ಲ, ಕುಂದಿ ಹೋಗಲಿಲ್ಲ. ಅಬ್ರಹಾಮನು ಸಮುದ್ರದ ಮರಳನ್ನು ನೋಡುವಾಗೆಲ್ಲ ನಂಬಿಕೆಯಿಂದ ಕರ್ತನನ್ನು ಸ್ತುತಿಸಿದನು. ಭೂಮಿಯ ಧೂಳನ್ನು ನೋಡಿದಾಗೆಲ್ಲ ಕರ್ತನಿಗೆ ವಂದನೆ ಹೇಳುತ್ತಿದ್ದನು. ಮಾತ್ರವಲ್ಲ, ನಕ್ಷತ್ರಗಳನ್ನು ನೋಡುವಾಗೆಲ್ಲ ಕರ್ತನಿಗೆ ಕೃತಜ್ಞತೆ ಹೇಳುತ್ತಿದ್ದನು. ಇವುಗಳೆಲ್ಲ ತನ್ನ ಮಕ್ಕಳೆಂದು ತಿಳಿದು ಆತ್ಮನಲ್ಲಿ ಉಲ್ಲಾಸಿಸುತ್ತಿದ್ದನು. ನಂಬಿಕೆಯಲ್ಲಿ ಸೋತು ಹೋಗದೆ ಇದ್ದಿದ್ದರಿಂದ ಕರ್ತನು ಅವನ ನಂಬಿಕೆಯನ್ನು ಘನಪಡಿಸಿ ಆಶೀರ್ವಾದಕರವಾದ ಈಸಾಕನನ್ನು ಅನುಗ್ರಹಿಸಿದ್ದು ಅಲ್ಲದೆ ಅವನನ್ನು ವಿಶ್ವಾಸಿಗಳ ತಂದೆ ಎಂದು ಕರೆದನು. ದಕ್ಷಿಣ ಆಫ್ರಿಕಾದಲ್ಲಿ ರೋಲನ್ಸ್ ಎಂಬ ಹೆಸರುವಾಸಿಯಾದ ದೇವ ಸೇವಕರಿದ್ದರು. ಕರ್ತನ ಕರೆಯುವಿಕೆಯಿಂದ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡು ಸೇವೆಯನ್ನು ಪ್ರಾರಂಭಿಸಿದರು. ಆದರೆ ಅಲ್ಲಿ ಒಬ್ಬ ವಿಶ್ವಾಸಿಯೂ ಬರಲಿಲ್ಲ. ಪ್ರತಿಯೊಂದು ವಾರವೂ ಆ ಆಲಯದಲ್ಲಿದ್ದ ಬೆಂಚುಗಳಿಗೆ ಅವರು ಪ್ರಸಂಗಿಸುತ್ತಿದ್ದರು. 1-2 ವರ್ಷಗಳಲ್ಲ, 7 ವರ್ಷಗಳು ದಾಟಿ ಹೋದವು. ಆದರೂ ಅವರು ಸೋತು ಹೋಗಲಿಲ್ಲ. 7ನೇ ವರ್ಷ ಪೊಲೀಸಿನವರಿಗೆ ಹೆದರಿ ಅವರ ದೇವಾಲಯಕ್ಕೆ ಓಡಿ ಬಂದ ಬೆಂಚಿನ ಕೆಳಗೆ ಅವಿತುಕೊಂಡಿದ್ದ ಒಬ್ಬ ಕಳ್ಳನು ಅವರ ಪ್ರಸಂಗದ ಮೂಲಕ ರಕ್ಷಣೆ ಹೊಂದಿದನು. ಅದರ ನಂತರ ಅವನ ಸಾಕ್ಷಿಯ ಮೂಲಕ ಸಭೆಯು ವೇಗವಾಗಿ ಬೆಳೆಯಲಾರಂಭಿಸಿತು. ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಸಭೆಗಳನ್ನು ಅವರು ಸ್ಥಾಪಿಸಿದರು. ದೇವರ ಮಗುವೆ, ಯಾವುದೇ ಆದ ಪರಿಸ್ಥಿತಿಯಲ್ಲೂ ಸೋತು ಹೋಗಬೇಡ. ನಿನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಕರ್ತನು ನಿಶ್ಚಯವಾಗಿ ನಿನ್ನನ್ನು ಘನಪಡಿಸಿ ನಿನ್ನನ್ನು ವೃದ್ಧಿಗೊಳಿಸಿ ತಕ್ಕ ಸಮಯದಲ್ಲಿ ಉನ್ನತಿಗೆ ತರುವನು. ಆತನ ಬಲಾಢ್ಯವಾದ ಹಸ್ತಗಳಲ್ಲಿ ಅಡಗಿರು. ಯಾಕೋಬೇ, ಇಸ್ರಾಯೇಲೇ, ನನ್ನ ಮಾರ್ಗವು ಕರ್ತನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ? ನೀನು ಗ್ರಹಿಸಲಿಲ್ಲವೋ? ಕೇಳಲಿಲ್ಲವೋ? ಕರ್ತನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಏಷಾಯ ಅಧ್ಯಾಯ 40 ವಚನ 28. ಅಮೇನ್.